ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟೆ ಕಿಚ್ಚು, ಸ್ವಾರ್ಥ, ಇವ್ರನ್ನ ತುಳಿಬೇಕು, ನಾನೇ ಮುಂದೆ ಬರಬೇಕು, ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ. ಅವ್ರು ಹೇಳ್ತಿದ್ರು, ಏ ಗೌಡ್ರ, ನಿಮ್ಮದು ಅರ್ಧ ರಕ್ತ ಐತೆ ನನ್ನ ಬಲ್ಲಿ ಅಂತ ಹೇಳ್ತಿದ್ರು. ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೈತೆ, ಅದಕ್ಕೆ ನಾನು ಹಿಂಗದೀನಿ ಅಂದರೆ ಉಮೇಶ್ ಕತ್ತಿಯವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದವ. ಅವ್ರ ಒಡನಾಟ ಹೆಂಗಿತ್ತು ಅಂದರೆ, ಅವತ್ತು ನಮ್ಮ ಬಿಜಾಪುರನಾಗ 7 ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ. ಒಮ್ಮಿಂದೊಮ್ಮೆ ಫೋನ್ ಬಂದುಬಿಡ್ತು, ಉಮೇಶ್ ಕತ್ತಿಯವ್ರು ಈಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಂತೇಳಿ. ಆ ಸ್ಟೇಜ್ ಇಳಿದು ಹೋದವ ನನಗೆ 15 ದಿವಸ ಯಾವಾಗರೇ ಮಕ್ಕೊಂಬಂದು ನೆನಪಾದ್ರೆ ತಾನೇ ಕಣ್ಣ ನೀರುಗ. ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ, ಆ ಆತ್ಮೀಯತೆ ಹೆಂಗಿರ್ತದಂದ್ರೆ, ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು. ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ. ಅಂಥ ತಾಕತ್ತು ನಾವು ಮಾತಾಡೋ ತಾಕತ್ತಿತ್ತು ನಮ್ಮಿಬ್ಬರಿಗೂ. ನಾ ಯಾರಿಗೂ ಅನ್ಸಲಿಲ್ಲ, ಇನ್ನಂತರೂ ಮತ್ತಿಟ್ಟು ಅನ್ಸೋದಿಲ್ಲ. ನಾನು ಏನು ತಿಳ್ಕೊಂಡಿದ್ದೆ, ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ. ಈಗ ಮಂಡ್ಯಕ್ಕೂ ಸಹಿತ ನಮ್ಮ ಶಕ್ತಿ ಇವತ್ತು ವಿಸ್ತಾರ ಆಗ್ತಾ ಇದೆ. ನಾವು ಉಮೇಶ್ ಕತ್ತಿಯವ್ರು ಮಾತಾಡ್ತಿದ್ರು, ಬಸನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರೆ, ಅಲ್ಲಿಂದ ನೀ ಆಗಕ್ಕೆ ಯಾಕೋಲಕ್ಕೆ ಸಹಕಾರ ನೀವು ಮೊದಲಾಗ್ರಿ, ನಾ ಬರೀ MLA ಇಲ್ಲ, ನೀವು ಉಪಮುಖ್ಯ ಇಲ್ರಿ. ಬರೀ ಲಿಂಗಾಯತರಾದ್ರೆ ಒಂದು ಜನ ತಪ್ಪು ತಿಳ್ಕೊತಾರೆ. ಬೇರೆ ಸಮಾಜದಲ್ಲಿ ಉಪಮುಖ್ಯಮಂತ್ರಿ ಮಾಡೋನು, ಹಿಂದುಳಿದವ್ರನ್ನ, ದಲಿತರನ್ನ ನೀವು ಮುಖ್ಯಮಂತ್ರಿ ಆದ್ರೆ ಸಾಕು, ನಾನೇ ಮುಖ್ಯಮಂತ್ರಿ ಇದ್ದಂಗೆ ಅನ್ನೋಂಥ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿಯವ್ರ ಜೋಡ ಐತಿ. ನಾವೆಲ್ಲ ತಿಳ್ಕೊಂಡಿದ್ದೀವಿ. ಹುಕ್ಕೇರಿ ಒಳಗೊಂದು ಕಾರ್ಯಕ್ರಮ ಮಾಡಿದ್ರು, ಷಷ್ಠಾಬ್ದಿ 60 ವರ್ಷದ್ದು. ಬಹುಶಃ ಆ ಕುಟುಂಬಕ್ಕೆ 60 ವರ್ಷದ ನಂತರ ಒಂದೇನೋ ಭಯ. ನಮ್ಮ ಬಿಜಾಪುರನಾಗ ಒಂದು ಕುಟುಂಬ ಐತಿ, 60 ವರ್ಷದ ತನಕ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು, ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಮೇಶ್ ಕತ್ತಿಯವ್ರಿಗೆ ಅನ್ನೋಂಥದ್ದಿದ್ದಾಗ, ದಿಢೀರ್ನೇ ನಮಗೆಲ್ಲರಿಗೂ ಒಂದು ಸಿಡಿಲು ಬಡ್ದಂಗೆ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ. ಇವತ್ತು ಉಮೇಶ್ ಕತ್ತಿಯವರಿದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು. ಯಾಕಂದರೆ ಆ ಮನುಷ್ಯರು ಈಗಾಗಲೇ ನಮ್ಮ ಹಿರಣ್ಯ ಕಡ್ಡಾಡಿಯವರು ಎಲ್ಲ ಹೇಳಿದ್ರಲ್ಲ, ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೀವಿ. ಅವ್ರ PAಗಳು ಹೇಳ್ತಿದ್ರು, ನೀರಾವರಿದು, ರಸ್ತೆದು, ಅದನ್ನು ಇದು ನೋಡ್ಕೊಂಡು ಬಾದು ಏನಾಯಿತು, ಇದು ಆಯಿತು ಅಂದರೆ, ಒಬ್ಬ MLA ಶಾಸಕನಿಗೆ ಏನು ಇರಬೇಕು ಶಕ್ತಿ ಇದ್ದಂಥದ್ದು. ಮತ್ತು 8 ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರ ಎಂಟ್ರಿ ನೋಡ್ಲಕತ್ತಿದ್ದ ನಾವು JDS ಬಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.